ಬಮ್ಮ ಇಲ್ಲಿ ಎಣ್ಣೆ ಹಾಕೊಡ್ತೀನಿ. ಪ್ಲೀಸ್ ಅಮ್ಮ, ನನಗೆ ಇನ್ಯಾವತ್ತೂ ಎಣ್ಣೆ ಹಾಕ್ಬೇಡ. ಬಾಮ ಚಿನ್ನಿ, ಏನಕ್ಕೆ ಹಿಂಗ ಆಡ್ತಾ ಇದೀಯಾ? ಎಣ್ಣೆ ಹಾಕೊಡ್ತೀನಿ ಬಾ ಚಿನ್ನಿ. ಇನ್ಯಾವತ್ತೂ ಎಣ್ಣೆ ಹಾಕೊಂಬಾರ್ದು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಮ್ಮ. ಯಾಕೆ ಹೇಳ? ಯಾಕಮ್ಮ? ಏನಮ್ಮ ರೀಸನ್? ಏನಾಯ್ತು ಗೊತ್ತಮ್ಮ? ಅಮ್ಮ, ನನ್ನ ನ್ಯೂ ಫ್ರೆಂಡ್ ಅಕ್ಷತಾ ಇದ್ದಾಳಲ್ಲ, 3 days ಬ್ಯಾಕ್ ಅವ್ರ ಮನೆಗೆ ಆಟ ಆಡಕ್ ಹೋಗಿದ್ನಲ್ಲ. ಅಮ್ಮ, ನಾನು ಆಟ ಆಡ್ಬೇಕಾದ್ರೆ ಅವ್ರ ಅಮ್ಮ ಫೋನಲ್ಲಿ ಏನ್ ಮಾತಾಡ್ತಿದ್ರು ಗೊತ್ತಾ? ನನ್ನ ಹಸ್ಬೆಂಡು ಆಫೀಸ್ ಮುಗಿಸ್ಕೊಂಡು ದಿನಾ ಎಣ್ಣೆ ಹಾಕೊಂಡೇ ಬರೋದು ಅಂತ ಮಾತಾಡ್ತಿದ್ರಮ್ಮ. ನಾನು ಕೇಳಿಸ್ಕೊಂಡಲ್ಲ. ಫೋನ್ ಕಟ್ ಆದ್ಮೇಲೆ ಆಂಟಿ ಹತ್ರ ಹೋಗಿ ಅಂಕಲ್ ದಿನಾ ಎಣ್ಣೆ ಹಾಕೊಂಡ್ ಬರ್ತಾರ ಅಂತ ಕೇಳ್ದೆ ಅಮ್ಮ. ಅದಕ್ಕೆ ಆಂಟಿ ಹೇಳಿದ್ರು, ಊಚಿನಿ ದಿನ ಅಂಕಲ್ ಎಣ್ಣೆ ಹಾಕೊಂಡೇ ಬರೋದಂತ ಹೇಳಿದ್ರಮ್ಮ. ನಾನು ಥಿಂಕ್ ಮಾಡ್ದೆ ಅವಾಗ, ಅಮ್ಮ ಯಾವಾಗ್ಲೂ ಹೇಳ್ತಾರಲ್ಲ ಎಣ್ಣೆ ಹಾಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ. ಅದಕ್ಕೆ ಅಂಕಲ್ ಕೂದಲು ಎಷ್ಟು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡೆ. ಅಂಕಲ್ ಬರೋ ತನಕ ವೇಟ್ ಮಾಡಿ ಅಂಕಲ್ ಕೂದಲು ಎಷ್ಟು ಚೆನ್ನಾಗಿರತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ದೆ. ನೆಕ್ಸ್ಟ್ ಸೆಕೆಂಡ್ ಬೆಲ್ ಆಯ್ತಾ, ಆಂಟಿ ಡೋರ್ ತೆಗಿಯಕ್ ಹೋದ್ರ, ನಾನು ಡೋರ್ ಹತ್ರನೇ ನೋಡ್ತಾ ಇದ್ನ. ಶಾಕ್ ಆಗ್ಬಿಟ್ಟೆ ಅಮ್ಮ, ಶಾಕ್ ಆಗ್ಬಿಟ್ಟೆ. ಅಂಕಲ್ ತಲೆಯಲ್ಲಿ ಒಂದ್ ಕೂದ್ಲೂ ಇಲ್ಲ ಅಮ್ಮ. ಅಮ್ಮ, ದಿನ ಅಂಕಲ್ ಎಣ್ಣೆ ಹಾಕೊಂಡ್ ಬರ್ತಾರಲ್ಲ, ಯಾಕೆ ಒಂದ್ ಕೂದ್ಲೂ ಇಲ್ಲ ಅಮ್ಮ? Thank you for watching. Please like, share and subscribe my video. I will come with another interesting video very soon. Until then, bye bye.